ಇನ್ನೊಂದು ಪ್ರಮುಖವಾದ ವಿಚಾರ ಸರ್. ಅನಿರುದ್ಧ್ ಸರ್‌ನ ನಾವು ಟಿ ವಿಯಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅಥವಾ ಇಂಟರ್ವ್ಯೂಸಲ್ಲಿ ನೋಡ್ತಾ ಇದ್ರೆ ಎಲ್ಲರ ಗಮನ ನಿಮ್ಮ ಬಳೆ ಮೇಲೆ ಹೋಗುತ್ತೆ ಸರ್. ಅಷ್ಟೊಂದು ಬಹಳಷ್ಟು ಅದ್ಭುತವಾಗಿದೆ ಸರ್. ಬಹಳಷ್ಟು ಮಾತುಕತೆನೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಆ ಒಂದು ಬಳೆ ಬಗ್ಗೆ ಹೇಳೋದು. ಇದು ಅಪ್ಪವ್ರದೇ ಇದು. ಹ್ಮ್. ಹೀಗಾಗಿ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ನನ್ನ ಹೆಗಲ ಮೇಲೆ. ಅವರ ಅನುಭವ ಕೂಡ ನನ್ನ ಜೊತೆಯಲ್ಲೇ ಇದೆ. ಅವರು ನನ್ನ ಜೊತೆಯಲ್ಲಿದ್ದಾರೆ, ಅವ್ರು ನನ್ನಲ್ಲಿದ್ದಾರೆ. ಸರ್, ಇನ್ನು ಮುಂದಕ್ಕೆ ನಾವು ಯಾವ ರೂಪದಲ್ಲಿ ಅನಿರುದ್ಧ್ ಜತ್ಕರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ನಾವೆಲ್ಲ ನೋಡ್ಬಿಟ್ಟಿದೀವಿ ಸರ್, ಆಲ್ಮೋಸ್ಟ್ ಬಹುಮುಖ ಪ್ರತಿಭೆ ತಾವು. ಇನ್ನು ಏನಾಗಿ ನಾವು ಅನಿರುದ್ಧ್? ನಿಜ ನನಗೆ ಗೊತ್ತಿಲ್ಲಮ್ಮ. ಐ ರಿಯಲಿ ಡೋಂಟ್ ನೋ. ಇಲ್ಲಿ ನಾನು ಸುಮಾರು ಸಲ ಅದನ್ನು ಯೋಚನೆ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದು ಒಂದೇ ಅಮ್ಮ. ನಾನು ಆಗಲೇ ಹೇಳಿದೆ, ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ನಾವು ಬದುಕಿದ್ದೀವಿ ಅಂತಂದ್ರೆ ಏನೋ ದೊಡ್ಡ ಸಂತೋಷ ಅಲ್ಲಮ್ಮ. ಇನ್ನೇನು ಸಂತೋಷ ಹೇಳಿ? ನಾವು ಕರೆಕ್ಟಾಗಿ ನಾವು ಉಸಿರಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಬುದ್ಧಿಶಕ್ತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಅಂದಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಕೆಲಸ ಅಥವಾ ನಾನು ಒಪ್ಕೊಂಡಿರ್ತಕ್ಕಂಥ ಕೆಲಸ ಅದು ಸಂಪೂರ್ಣ ಶ್ರದ್ಧೆಯಿಂದ ನಾನು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ, ಖುಷಿ ಪಟ್ಕೊಂಡು ಮಾಡ್ತೀನಿ.